Good morning, students. Today I am going to explain you about the chapter friction. In this chapter, we are going to study about what is friction, what are the advantages of friction, what are the disadvantages of friction, what are the laws of friction, what are the forces acting on a body, and so many headings we are going to study about in this chapter. ಇವತ್ತಿನ ಚಾಪ್ಟ್ರಲ್ಲಿ ನಾವು ಫ್ರಿಕ್ಷನ್ ಬಗ್ಗೆ ತಿಳ್ಕೊಳ್ತೀವಿ. ಇಲ್ಲಿ ಈ ಫ್ರಿಕ್ಷನಲ್ಲಿ ನಾವೇನೇ ತಿಳ್ಕೊತೀವಪ್ಪ ಅಂದರೆ ಇವತ್ತು ಫ್ರಿಕ್ಷನ್ ಅಂದರೆ ಏನು, ಫ್ರಿಕ್ಷನಿಂದ ಇರುವಂಥ ಉಪಯೋಗಗಳೇನು, ಅನುಪಯೋಗಗಳೇನು, ಫ್ರಿಕ್ಷನ್ನ ನಿಯಮಗಳೇನು, ಒಂದು ಆಬ್ಜೆಕ್ಟ್ ಮೇಲೆ ನಾವು ಫೋರ್ಸ್ನ ಅಪ್ಲೈ ಮಾಡಿದಾಗ ಅಲ್ಲಿ ಯಾವ ಫೋರ್ಸಸ್ ಕೆಲಸ ಮಾಡುತ್ತೆ ಮತ್ತು ಎಷ್ಟು ವಿಧವಾದ ಫ್ರಿಕ್ಷನ್ಸ್ ಇದ್ದಾವೆ, ಹೀಗೆ ಹಲವಾರು ಸಂಗತಿಗಳನ್ನು ನಾವು ಇವತ್ತಿನ ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡ್ತೀವಿ. ನಂಬರ್ 1, ಟುಡೇ ಫಸ್ಟ್ ವಿ ಹ್ಯಾವ್ ಟು ನೋ ಅಬೌಟ್ ಫ್ರಿಕ್ಷನ್. ಫಸ್ಟ್ ಫ್ರಿಕ್ಷನ್ ಅಂದರೆ ಏನು ತಿಳ್ಕೊಳ್ಳೋಣ. ಈ ಫ್ರಿಕ್ಷನ್ ಅಂದರೆ ಏನಪ್ಪ ಅಂದರೆ, ಒಂದು ವಸ್ತುವನ್ನು ನಾವು ಒಂದು ಸರ್ಫೇಸ್ ಮೇಲೆ ಇಟ್ಟಾಗ, ಒಂದು ವಸ್ತುವನ್ನು ನಾವು ಒಂದು ಸರ್ಫೇಸ್ ಮೇಲೆ ಇಟ್ಟಾಗ, when an object is placed on a surface, we have to clearly note that the frictional force is developed between the contacting surfaces, the two contacting surface of the surface and the object. When a pulling force is applied or a pushing force is applied, a force will be generated in the contacting surface. A force will generate in the contacting surface. That force limits the movement of this object due to the applied force. That generated force is called frictional force. The generated force is called frictional force. ಒಂದು ವಸ್ತುವನ್ನು ನಾವು ಒಂದು ನೆಲದ ಮೇಲಾಗಲಿ, ಒಂದು ಟೇಬಲ್ ಮೇಲಾಗಲಿ, ಯಾವುದೇ ಒಂದು ನೆಲದ ಇಟ್ಟು ಅದಕ್ಕೊಂದು ಫೋರ್ಸ್ ಅಪ್ಲೈ ಮಾಡಿದಾಗ, ಶಕ್ತಿಯನ್ನು ಅಪ್ಲೈ ಮಾಡಿ ಆ ವಸ್ತುವಿನ ಚಲನೆ ತರಬೇಕಾಗಿರೋ ಸಮಯದಲ್ಲಿ ಆ ಎರಡು ವಸ್ತುಗಳು ಸಂಪರ್ಕಿಸುವ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಅಲ್ಲಿ ಒಂದು ಫೋರ್ಸ್ ಉತ್ಪತ್ತಿಯಾಗುತ್ತೆ. ಆ ಫೋರ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ, ಈ ವಸ್ತುವಿನ ಚಲನೆಯನ್ನ, ನೀವು ಅಪ್ಲೈ ಮಾಡ್ತಾ ಇರೋ ಫೋರ್ಸ್ ಇಂದ ಆಗುವಂತ ಚಲನೆಯನ್ನ ತಡೆಯುತ್ತೆ. ಆ ತಡೆಯುವಂತ ಫೋರ್ಸ್ನ ನಾವು ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಈ ಫ್ರಿಕ್ಷನಲ್ ಫೋರ್ಸ್ ನೀವು ಅಪ್ಲೈ ಮಾಡ್ತಾ ಇರೋದ್ರಲ್ಲ, ಅದು ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಹತ್ರ ಉತ್ಪತ್ತಿ ಆಗ್ತಾ ಇರೋದು. ಈ ಫ್ರಿಕ್ಷನಲ್ ಫೋರ್ಸ್ ಇಂದ ನಮಗೆ ಉಪಯೋಗಗಳು ಇದೆಯೇ, ಅನುಪಯೋಗಗಳು ಇದೆ. There are several advantages and also disadvantages from this frictional force. Number 1, what are the advantages of friction? Number 1, what are the advantages means, friction provides proper grip. The frictional force provides proper grip to the movement of animals, human beings and material parts, machine parts, etc. Second one, many machines are designed depending on the effects of friction. Many machines are designed depending on the effects of friction. Number 3, it provides proper grip to avoid slip of the belt from the pulleys. ಈ ಫ್ರಿಕ್ಷನ್ ಇಂದ ಇರುವಂಥ ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಒಂದೇದು, ಈ ಫ್ರಿಕ್ಷನ್ ಏನು ಮಾಡುತ್ತಪ್ಪ ಅಂದರೆ ನಮ್ಮ ಚಲನೆಗೆ, ಪ್ರಾಣಿಗಳ ಚಲನೆಗೆ ಮತ್ತು ಮಿಷಿನ್ ಪಾರ್ಟ್ಸ್ನ ಚಲನೆಗೆ ಗ್ರಿಪ್ನ ಪ್ರೊವೈಡ್ ಮಾಡುತ್ತೆ. ಈ ಫ್ರಿಕ್ಷನ್ ಇಲ್ಲದೆ ಇದ್ರೆ ನಾವು ನೆಲದ ಮೇಲೆ ನಡೆಯೋಕ್ಕಾಗೋದಿಲ್ಲ. ಉದಾಹರಣೆಗೆ ನಾವು ರಫ್ ಆಗಿರೋ ನೆಲದ ಮೇಲೆ ನಡ್ಕೊಂಡು ಹೊರಟೋಗ್ತೀವಿ. ಅದೇ ನೆಲದ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ರೆ ನಾವು ಅಲ್ಲಿ ನಡೆಯೋಕ್ಕೆ ಕಷ್ಟ ಆಗುತ್ತೆ. ಯಾಕಪ್ಪ ಅಂದ್ರೆ ಆಯಿಲ್ ಇರೋವಾಗ ನಮಗೆ ಗ್ರಿಪ್ ಸಿಕ್ಕಲ್ಲ. ಈ ಫ್ರಿಕ್ಷನಲ್ ಫೋರ್ಸ್ ಏನು ಮಾಡುತ್ತೆ, ನಮಗೆ ಗ್ರಿಪ್ ಕೊಡಿಸುತ್ತೆ. ಸೆಕೆಂಡ್ ಒನ್, ಮೆನಿ ಮಿಷಿನ್ಸ್ ಆರ್ ಡಿಸೈನ್ ಡಿಪೆಂಡಿಂಗ್ ಆನ್ ದ ಎಫೆಕ್ಟ್ಸ್ ಆಫ್ ಫ್ರಿಕ್ಷನ್. ಹಲವಾರು ಮಿಷಿನ್ಸು ಫ್ರಿಕ್ಷನ್ ಇಂದ ಆಗುವಂಥ ಪರಿಣಾಮಗಳ ಮೇಲೆ ಮಿಷಿನ್ನ ಡಿಸೈನ್ ಮಾಡಿರ್ತಾರೆ. ಇಟ್ ಪ್ರೊವೈಡ್ಸ್ proper grip to the pulleys, it provides grip and avoids slip of the belts from the pulley. ಪುಲ್ಲಿ ಮೇಲೆ ಚಲಿಸ್ತಾ ಇರೋಂಥ ಬೆಲ್ಟ್ನ ಸ್ಲಿಪ್ ಆಗದಿರ ಈ ಫ್ರಿಕ್ಷನ್ ತಡೀತದೆ. ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್ ಬಂದಾಗ, when you come to the disadvantages of friction, there are disadvantages also from the friction. Due to this frictional force, heat is generated between the contacting surface. Number 2, due to this generated heat, there is a wear of the materials. Due to this generated
due to this generated heat, material will be wear. Number 3, it produces power loss in the machines. ಈ ಫ್ರಿಕ್ಷನಲ್ ಫೋರ್ಸಿಂದ ನಮ್ಗೆ ಹಲವಾರು ಡಿಸ್ಅಡ್ವಾಂಟೇಜಸ್ ಇದೆ. ಒಂದೇದೇನಪ್ಪ ಅಂದರೆ ಈ ಫ್ರಿಕ್ಷನಲ್ ಫೋರ್ಸಿಂದ ಈ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಈ ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ಮೆಟೀರಿಯಲ್ನ ಸವೆತ ಆಗುತ್ತೆ. ಮತ್ತೆ ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂತ ಹೇಳಿದ್ರೆ ಈ ಫ್ರಿಕ್ಷನಲ್ ಫೋರ್ಸಿಂದ ನಮ್ಗೆ ಮಿಷಿನ್ಸ್ ಅಲ್ಲಿ ಪವರ್ ಲಾಸ್ ಆಗುತ್ತೆ. ಹೀಗೆ ನಮಗೆ ಫ್ರಿಕ್ಷನ್ ಇಂದ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಈಗ ನಾವು ನೆಕ್ಸ್ಟ್ ಏನಕ್ಕೆ ಹೋಗೋಣಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಏನ್ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಒಂದು ಸರ್ಫೇಸ್ ಮೇಲೆ ನಾವೊಂದು ಆಬ್ಜೆಕ್ಟ್ ನ ಪ್ಲೇಸ್ ಮಾಡಿದಾಗ ಇಲ್ಲಿ ಹಲವಾರು ಫೋರ್ಸಸ್ ಕೆಲಸ ಮಾಡ್ತದೆ. ಈ ಆಬ್ಜೆಕ್ಟ್ ಚಲಿಸಬೇಕಂದ್ರೆ ನಾವು ಒಂದು ಫೋರ್ಸ್ ನ ಅಪ್ಲೈ ಮಾಡ್ತೀವಿ, ಅದನ್ನ ಪಿ ಅಂತ ತೋರಿಸ್ತೀವಿ. ನಾವು ಅಪ್ಲೈ ಮಾಡೋ ಫೋರ್ಸ್ ಇಂದ ವಸ್ತು ಈ ಕಡೆ ಚಲಿಸ್ತಾ ಇದ್ರೆ ಈ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಅಲ್ಲಿ ಒಂದು ಫೋರ್ಸ್ ಜನರೇಟ್ ಆಗುತ್ತೆ, ಅದನ್ನ ಫ್ರಿಕ್ಷನಲ್ ಫೋರ್ಸ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಆ ಫ್ರಿಕ್ಷನಲ್ ಫೋರ್ಸ್ ಹೆಂಗಿರುತ್ತೆ, ಇದಕ್ಕೆ ಆಪೋಸಿಟ್ ಆಗಿರುತ್ತೆ. ಫ್ರಿಕ್ಷನಲ್ ಫೋರ್ಸ್ ಹೆಂಗಿರುತ್ತೆ, ಇದಕ್ಕೆ ಆಪೋಸಿಟ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಫೋರ್ಸ್ ಏನಪ್ಪಾ ಅಂದ್ರೆ ವಸ್ತುವಿನ ತೂಕ ಯಾವತ್ತು ಕೆಳಮುಖವಾಗಿರುತ್ತೆ. ಈ ವಸ್ತುವಿನ ತೂಕ ಎಷ್ಟಿರುತ್ತೋ ಅಷ್ಟೇ ಸಮನಾಗಿ ಅದರ ಆಪೋಸಿಟ್ ಆಗಿ ಇನ್ನೊಂದು ಫೋರ್ಸ್ ಕೆಲಸ ಮಾಡ್ತಾ ಇರುತ್ತೆ, ಅದನ್ನ ನಾವು ಆರ್ ಅಂತ ತೋರಿಸ್ತೀವಿ. ಅದರ ಹೆಸರು ನಾರ್ಮಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. When an object is placed on a surface, to move this object, the applied force, we have to apply the force. The applied force is denoted by P. Due to the applied force, a force is generated in the contacting surface which limits the movement of this object. That is called frictional force. We have already discussed about it. That frictional force is opposite to the applied force. This frictional force is always opposite to the applied force. Then another force, that is weight of the object. The weight of the object is always towards the earth. That is denoted by W. There is an equal force as W as the weight of the force which acts opposite to the weight force. That is called R. That is normal reaction. Normal reaction. This is weight force. P is applied force. F is frictional force. So, when an object is placed on a surface, there are several forces acting towards this. That is the force that you apply to move the object. And another one is frictional force. This is always opposite to the applied force. And another one is weight force. This is always towards the earth. And an equal force opposite to the weight force acts opposite to the weight force. That is normal reaction. So these are the forces acts when an object is placed on a surface. Next, we are going to discuss about laws of friction. We are going to discuss about laws of friction. Laws of friction. Number 1. What are the laws of friction? There are several laws of friction. Number 1. The frictional force is always acts opposite to the applied force. The frictional force acts always opposite to the frictional force acts always opposite to the applied force. Second one, frictional force is directly proportional to the normal reaction. Frictional force is directly proportional to the normal reaction. Number 3, the frictional force depends on the nature of contacting surface. The frictional force depends on the nature of contacting surface. If the nature of contacting surface is rough, the frictional force is also more. If the frictional contacting surface is roughness, then the frictional force is also less.
like this frictional force, there are three laws of friction. Number one, frictional force is always opposite to the applied force. Then frictional force is directly proportional to the normal reaction, and frictional force depends on the nature of contacting surface. ಫ್ರಿಕ್ಷನ್ ನ ಮೂರು ನಿಯಮಗಳಿವೆ. ನಂಬರ್ ಒನ್ ಏನಪ್ಪಾ ಅಂತಂದ್ರೆ ಫ್ರಿಕ್ಷನಲ್ ಫೋರ್ಸ್ ಯಾವತ್ತು ಅಪ್ಲೈಡ್ ಫೋರ್ಸ್ಗೆ ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ. ಎರಡನೇದೇನಪ್ಪ ಅಂದ್ರೆ ಫ್ರಿಕ್ಷನಲ್ ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಾರ್ಮಲ್ ರಿಯಾಕ್ಷನ್. ಅಂದ್ರೆ ನಾರ್ಮಲ್ ರಿಯಾಕ್ಷನ್ ಜಾಸ್ತಿ ಆದ್ರೆ ಫ್ರಿಕ್ಷನಲ್ ಫೋರ್ಸ್ ಕೂಡ ಜಾಸ್ತಿ ಆಗುತ್ತೆ. ನಾರ್ಮಲ್ ರಿಯಾಕ್ಷನ್ ಜಾಸ್ತಿ ಆದ್ರೆ ಅಂದ್ರೆ ವೆಯ್ಟ್ ಜಾಸ್ತಿ ಆದ್ರೆ ನಾರ್ಮಲ್ ರಿಯಾಕ್ಷನ್ ಕೂಡ ಜಾಸ್ತಿ ಆಗುತ್ತೆ, ಆಗ ಫ್ರಿಕ್ಷನಲ್ ಫೋರ್ಸ್ ಕೂಡ ಜಾಸ್ತಿ ಆಗುತ್ತೆ. ವೆಯ್ಟ್ ಕಡಿಮೆ ಆದ್ರೆ ನಾರ್ಮಲ್ ರಿಯಾಕ್ಷನ್ ಕೂಡ ಕಡಿಮೆ ಆಗುತ್ತೆ, ಫ್ರಿಕ್ಷನಲ್ ಫೋರ್ಸ್ ಕೂಡ ಕಡಿಮೆ ಆಗುತ್ತೆ. ಹೀಗೆ ನಾರ್ಮಲ್ ರಿಯಾಕ್ಷನ್ ಜಾಸ್ತಿ ಆಯ್ತಾ ಫ್ರಿಕ್ಷನಲ್ ಫೋರ್ಸ್ ಕೂಡ ಜಾಸ್ತಿ ಆಗುತ್ತೆ. ನಾರ್ಮಲ್ ರಿಯಾಕ್ಷನ್ ಕಡಿಮೆ ಇದೆಯಾ ಫ್ರಿಕ್ಷನಲ್ ಫೋರ್ಸ್ ಕೂಡ ಕಡಿಮೆ ಆಗುತ್ತೆ. ಹೀಗೆ ಮೂರು ಲಾಸ್ ಆಫ್ ಫ್ರಿಕ್ಷನ್ ಇರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ನಾವೇನು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ಟೈಪ್ಸ್ ಆಫ್ ಫ್ರಿಕ್ಷನ್. ಎಷ್ಟು ವಿಧವಾದ ಫ್ರಿಕ್ಷನ್ ಇರ್ತವೆ? ಟೈಪ್ಸ್ ಆಫ್ ಫ್ರಿಕ್ಷನ್. ಒಂದೇದೇನಂತಂದ್ರೆ ಮೂರು ರೀತಿಯಾದ ಫ್ರಿಕ್ಷನ್ ಇದೆ. ಫ್ರಿಕ್ಷನ್ ಅಲ್ಲಿ ಮೂರು ವಿಧವಾದ ಫ್ರಿಕ್ಷನ್ ಇದೆ. ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಫ್ರಿಕ್ಷನ್. ನಂಬರ್ ಒನ್, ಸ್ಟ್ಯಾಟಿಕ್ ಫ್ರಿಕ್ಷನ್. ನಂಬರ್ ಟು, ಡೈನಾಮಿಕ್ ಫ್ರಿಕ್ಷನ್. ನಂಬರ್ ತ್ರೀ, ಲಿಮಿಟಿಂಗ್ ಫ್ರಿಕ್ಷನ್. There are three types of friction. Number one, static friction. Second one, dynamic friction. And third one, limiting friction. Now, we are going to discuss about the types of friction. Here, first one we have to discuss static friction. Now, static friction ಬಗ್ಗೆ first ತಿಳ್ಕೊಳ್ಳೋಣ. Static friction ಬಗ್ಗೆ ತಿಳ್ಕೊಳ್ಳೋಣ. ಈ ಫ್ರಿಕ್ಷನ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಫೋರ್ಸ್ ಅಪ್ಲೈ ಮಾಡಿ ಆಬ್ಜೆಕ್ಟ್ ಚಲಿಸದೇ ಇರೋ ಸಮಯದಲ್ಲಿ, ನಾವು ಫೋರ್ಸ್ ಅಪ್ಲೈ ಮಾಡಿ ಆಬ್ಜೆಕ್ಟ್ ಚಲಿಸದೇ ಇರೋ ಸಮಯದಲ್ಲಿ ಈ ಕಾಂಟ್ಯಾಕ್ಟಿಂಗ್ ಸರ್ಫೇಸ್ ಮಧ್ಯೆ ಪ್ರೊಡ್ಯೂಸ್ ಆಗುವಂತ ಫ್ರಿಕ್ಷನ್ ನಾವು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಸ್ಟ್ಯಾಟಿಕ್ ಫ್ರಿಕ್ಷನ್ ಮೀನ್ಸ್ ದಿಸ್ ಈಸ್ ದ ಫ್ರಿಕ್ಷನ್ developed between the contacting surface when there is a tendency of motion but object will not move. There is a tendency of friction due to the applied force. That friction is called static friction. The static friction means the friction developed, generated in the contacting surface when there is a tendency of motion due to the applied force. Tendency of motion means we are applying the force but there is no movement in the object. That is called tendency of motion. That type of friction generated in the contacting surface is called static friction. Second one, the dynamic friction. The dynamic friction means the friction generated between the contacting surface when the object is moving. When the object is moving, the friction generated between the contacting surface of the surface and the object is called dynamic friction. Third one, limiting friction means the friction generated between the contacting surface when the object is about to move due to the applied force is called limiting friction. ಇಲ್ಲಿ ಡೈನಾಮಿಕ್ ಫ್ರಿಕ್ಷನ್ ಅಂತ ಹೇಳಿದ್ರೆ ವಸ್ತು ಚಲಿಸ್ತಾ ಇರಬೇಕಾದ್ರೆ ಎರಡು ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಮಧ್ಯೆ ವಸ್ತು ಚಲಿಸ್ತಾ ಇರಬೇಕಾದ್ರೆ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಮಧ್ಯೆ ಜನರೇಟ್ ಆಗುವಂತ ಫ್ರಿಕ್ಷನ್ ನಾವು ಡೈನಾಮಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಹೇಳಿದ್ರೆ ನಾವು ಅಪ್ಲೈ ಮಾಡೋ ಫೋರ್ಸ್ ಇಂದ ಆಬ್ಜೆಕ್ಟ್ ಚಲನೆಗೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಬರುವಂತ ಫ್ರಿಕ್ಷನ್ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಈ ಮೂರು ಫ್ರಿಕ್ಷನ್ ಕಂಪೇರ್ ಮಾಡಿದಾಗ ನಮಗೆ ಲಿಮಿಟಿಂಗ್ ಫ್ರಿಕ್ಷನ್ ತುಂಬಾ ಜಾಸ್ತಿ ಇರುತ್ತೆ. ಲಿಮಿಟಿಂಗ್ friction is greater than static and dynamic friction. ಈ ಲಿಮಿಟಿಂಗ್ ಫ್ರಿಕ್ಷನ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂಡ್ ಡೈನಾಮಿಕ್ ಫ್ರಿಕ್ಷನ್ ಎರಡಕ್ಕಿಂತ ಜಾಸ್ತಿ ಇರುತ್ತೆ.
ಅದೇ ತರ ಸ್ಟ್ಯಾಟಿಕ್ ಫ್ರಿಕ್ಷನ್ is more than dynamic friction. ಸ್ಟ್ಯಾಟಿಕ್ ಫ್ರಿಕ್ಷನ್ ಡೈನಾಮಿಕ್ ಫ್ರಿಕ್ಷನ್ ಗಿನ ಜಾಸ್ತಿ ಇರುತ್ತೆ. ಆಯ್ತಾ? ಈಗ ನಾವೇನು ತಿಳ್ಕೊಂಡಿದ್ದೀರಿ? ಟೈಪ್ಸ್ ಆಫ್ ಫ್ರಿಕ್ಷನ್. ಫ್ರಿಕ್ಷನ್ ಅಲ್ಲಿ ಎಷ್ಟು ವಿಧ ಇದೆ? 3 ವಿಧ ಇದೆ. ಸ್ಟ್ಯಾಟಿಕ್ ಫ್ರಿಕ್ಷನ್, ಡೈನಾಮಿಕ್ ಫ್ರಿಕ್ಷನ್ ಅಂಡ್ ಲಿಮಿಟಿಂಗ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದ್ರೆ ಅಪ್ಲೈ ಮಾಡೋ ಫೋರ್ಸ್ ಇಂದ ವಸ್ತು, ನಾವು ಅಪ್ಲೈ ಮಾಡ್ತಾ ಇರೋ ಫೋರ್ಸ್ ಇಂದ ವಸ್ತು ಚಲನೆಯಲ್ಲಿರೋ ಸಮಯದಲ್ಲಿ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಮಧ್ಯೆ ಉತ್ಪತ್ತಿ ಆಗುವಂತಹ ಫ್ರಿಕ್ಷನ್ ನ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಡೈನಾಮಿಕ್ ಫ್ರಿಕ್ಷನ್ ಅಂದ್ರೆ ವಸ್ತು ಚಲಿಸ್ತಾ ಇರಬೇಕಂದ್ರೆ ಬರುವಂತಹ ಫ್ರಿಕ್ಷನ್ ನ ಡೈನಾಮಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಲಿಮಿಟಿಂಗ್ ಫ್ರಿಕ್ಷನ್ ಅಂದ್ರೆ ನಾವು ಅಪ್ಲೈ ಮಾಡ್ತಾ ಇರೋ ಫೋರ್ಸ್ ಇಂದ ವಸ್ತು ಚಲನೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಬರುವಂತಹ ಫ್ರಿಕ್ಷನ್ ನ ನಾವು ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಇದಾದ್ಮೇಲೆ ಈ ಡೈನಾಮಿಕ್ ಫ್ರಿಕ್ಷನ್ ಅಲ್ಲಿ ಮತ್ತೆ 2 ವಿಧ ಇದೆ. ಈ ಡೈನಾಮಿಕ್ ಫ್ರಿಕ್ಷನ್ ಅಲ್ಲಿ 2 ಟೈಪ್ ಇದೆ. ನಂಬರ್ 1 ಸ್ಲೈಡಿಂಗ್ ಫ್ರಿಕ್ಷನ್, ಇನ್ನೊಂದು ರೋಲಿಂಗ್ ಫ್ರಿಕ್ಷನ್. ಸ್ಲೈಡಿಂಗ್ ಫ್ರಿಕ್ಷನ್, ಇನ್ನೊಂದು ರೋಲಿಂಗ್ ಫ್ರಿಕ್ಷನ್. ಸ್ಲೈಡಿಂಗ್ ಫ್ರಿಕ್ಷನ್ ಅಂದ್ರೆ ಏನಪ್ಪ ಅಂತಂದ್ರೆ ದೇರ್ ಆರ್ 2 types of dynamic friction. Number 1 sliding friction and rolling friction. First one, sliding friction means when the object slides on the surface, when the object moves due to sliding on the object, the object moves on the surface due to sliding is called due to sliding, and the friction generated in the contacting surfaces is called sliding friction. The sliding friction occurs when the object slides on the surface. Okay. Then rolling friction means when the object moves on the surface by rolling. By rolling is called rolling friction. The friction generated between the contacting surface due to rolling of the object is called rolling friction. The friction generated between the contacting surface due to sliding of the object is called sliding friction. That's all. Sliding friction ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ವಸ್ತು ಸರ್ಫೇಸ್ ಮೇಲೆ ಸ್ಲೈಡ್ ಆಗ್ತಾ ಇರುವಾಗ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಮಧ್ಯೆ ಉತ್ಪತ್ತಿಯಾಗುವಂತಹ ಫ್ರಿಕ್ಷನ್ ನ ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ವಸ್ತು ಸರ್ಫೇಸ್ ಮೇಲೆ ಗುಡುಕೊಂಡು ಹೋಗ್ತಾ ಇರಬೇಕಾದ್ರೆ ಅಂದ್ರೆ ರೋಲಿಂಗ್ ಆಗ್ತಾ ಹೋಗ್ತಾ ಇರಬೇಕಾದ್ರೆ ಆ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಮಧ್ಯೆ ಉತ್ಪತ್ತಿಯಾಗುವಂತಹ ಫ್ರಿಕ್ಷನ್ ನ ರೋಲಿಂಗ್ ಫ್ರಿಕ್ಷನ್ ಅಂತ ಕರೀತೀವಿ. ಅರ್ಥ ಆಯ್ತಾ? ಈ ಸ್ಲೈಡಿಂಗ್ ಫ್ರಿಕ್ಷನ್ ಮತ್ತು ರೋಲಿಂಗ್ ಫ್ರಿಕ್ಷನ್ ನ ಕಂಪೇರ್ ಮಾಡಿದಾಗ ರೋಲಿಂಗ್ ಫ್ರಿಕ್ಷನ್ is less than sliding friction. ರೋಲಿಂಗ್ ಫ್ರಿಕ್ಷನ್ ಸ್ಲೈಡಿಂಗ್ ಫ್ರಿಕ್ಷನ್ ಗಿನ ಯಾವತ್ತೂ ಕಡಿಮೆ ಇರುತ್ತೆ. ಸ್ಲೈಡಿಂಗ್ ಫ್ರಿಕ್ಷನ್ ರೋಲಿಂಗ್ ಫ್ರಿಕ್ಷನ್ ಗಿನ ಜಾಸ್ತಿ ಇರುತ್ತೆ, ಅಥವಾ ರೋಲಿಂಗ್ ಫ್ರಿಕ್ಷನ್ ಸ್ಲೈಡಿಂಗ್ ಫ್ರಿಕ್ಷನ್ ಗಿನ ಕಡಿಮೆ ಇರುತ್ತೆ. ಈಗ ನಾವು ಟೈಪ್ಸ್ ಆಫ್ ಫ್ರಿಕ್ಷನ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಇದಾಗುತ್ತೆ ನಾವು ಇಲ್ಲಿ ಗಮನಿಸಬೇಕಾಗಿರೋದು ಇಂಪಾರ್ಟೆಂಟ್ ಆಬ್ಜೆಕ್ಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಒಂದೇದು ನೀವು ಅಪ್ಲೈ ಮಾಡ್ತಾ ಇರೋ ಫೋರ್ಸ್ನ ಪಿ ಅಂತ ತೋರಿಸ್ತೀವಿ. ವಸ್ತುವಿನ ಚಲನೆ ತರಬೇಕಂದ್ರೆ ನಾವು ಅಪ್ಲೈ ಮಾಡುವಂಥ ಫೋರ್ಸ್ನ ಪಿ ಅಂತ ತೋರಿಸ್ತೀವಿ, ಅಪ್ಲೈಡ್ ಫೋರ್ಸ್. ಈ ಅಪ್ಲೈಡ್ ಫೋರ್ಸ್ ಇಂದ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಅಲ್ಲಿ ಉತ್ಪತ್ತಿಯಾಗುವಂತ ಫ್ರಿಕ್ಷನಲ್ ಫೋರ್ಸ್ ನ ಎಫ್ ಅಂತ ತೋರಿಸ್ತೀವಿ, ಫ್ರಿಕ್ಷನಲ್ ಫೋರ್ಸ್. ಆರ್ ಅಂದ್ರೆ ನಾರ್ಮಲ್ ರಿಯಾಕ್ಷನ್. ಈ ವರ್ಡ್ಸ್ ನ ನೀವು ಜ್ಞಾಪಕ ಇಟ್ಕೊಂಡು ಇರಬೇಕು. ಇಲ್ಲಿ ಆರ್ ಅಂದ್ರೆ ನಾರ್ಮಲ್ ರಿಯಾಕ್ಷನ್. ಇದೆಷ್ಟಿರುತ್ತೆ? ವಸ್ತುವಿನ ತೂಕ ಎಷ್ಟಿರುತ್ತೋ ನಾರ್ಮಲ್ ರಿಯಾಕ್ಷನ್ ಕೂಡ ಅಷ್ಟೇ ಇರುತ್ತೆ. ಓಕೆನಾ? ಇದಾದ್ಮೇಲೆ ನಾವು ಇಲ್ಲಿ ನೆಕ್ಸ್ಟ್ ಏನ್ ತಿಳ್ಕೊಬೇಕಪ್ಪ ಅಂದ್ರೆ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. Coefficient of friction. Before going to the future things, we have to know about P, that is applied force, that is applied by you to the P is the applied force, that is the force applied by you to move the object.
Second one, frictional force. This is the force generated in the contacting surface due to the applied force. And the third one, normal reaction. This is equal to the weight force. Then we have to know about coefficient of friction. This coefficient of friction is always denoted by letter mu. This coefficient of friction means mu is equal to F by R. Coefficient of friction is the ratio of frictional force to the normal reaction. Coefficient of friction andre idu coefficient of friction andre it is the ratio of frictional force to the normal reaction. Frictional force na ನಾವು always ಯಾವತ್ತು kgs ಅಲ್ಲಿ ಅಳಿತೀವಿ or newtons ಅಲ್ಲಿ ಅಳಿತೀವಿ. ಅದೇ ತರ ನಾರ್ಮಲ್ ರಿಯಾಕ್ಷನ್ ನ ಕೂಡ ಅಂದ್ರೆ ತೂಕನ ನಾವು kgs ಅಲ್ಲಿ ಹೇಳ್ತೀವಿ ಅಥವಾ ನ್ಯೂಟನ್ಸ್ ಅಲ್ಲಿ ಹೇಳ್ತೀವಿ. ಎರಡು ಯೂನಿಟ್ ಸೇಮ್ ಆಗಿರೋದ್ರಿಂದ ಎರಡು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ಗೆ ಯಾವುದೇ ರೀತಿಯಾದ ಯೂನಿಟ್ ಇಲ್ಲ. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ಗೆ ಯಾವುದೇ ರೀತಿಯಾದ ಯೂನಿಟ್ ಇಲ್ಲ. ಇಲ್ಲಿ ನಾವು ಪಡ್ಕೊಬೇಕಾಗಿರೋದು ನೀವು ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಮೀನ್ಸ್ ಎಫ್ ಬೈ ಆರ್. ಇಲ್ಲಿ ಎಫ್ ಅಂದ್ರೆ ಫ್ರಿಕ್ಷನಲ್ ಫೋರ್ಸ್, ಆರ್ ಅಂದ್ರೆ ನಾರ್ಮಲ್ ರಿಯಾಕ್ಷನ್. ಇಟ್ ಈಸ್ ಯೂನಿಟ್ಲೆಸ್. It is unitless. Next, we are going to study about angle of friction. ಆಗಲೇ ಚಿತ್ರದಲ್ಲಿ ನಿಮಗೆ ಒಂದು ಚಿತ್ರ ತೋರಿಸಿದ್ದೆ. ಒಂದು ಸರ್ಫೇಸ್ ಮೇಲೆ ಒಂದು ನಾವು ಆಬ್ಜೆಕ್ಟ್ ನ ಪ್ಲೇಸ್ ಮಾಡಿದಾಗ ಆ ಚಲನೆ ತರಬೇಕಂದ್ರೆ ನಾವು ಒಂದು ಫೋರ್ಸ್ ನ ಅಪ್ಲೈ ಮಾಡ್ತೀವಿ. When an object is placed on a surface, to move the object, a force is applied that is denoted by P. The frictional force is generated in the contacting surface. That frictional force limits the movement of this object. That is always opposite to the frictional force. That is always opposite to the applied force. There is another force called weight of the object that always acts towards the earth. And another one force, normal reaction, that is always acts opposite to the weight force. That is always equal. W is equal to R. Due to this frictional force and normal reaction, there is a resultant force will occur. That is denoted by S. S means resultant force. The result of these two forces, that is frictional force and normal reaction, is denoted by S. The angle between the frictional force and the angle between normal reaction and resultant force is called angle of friction. That is called angle of friction. The angle between resultant force and normal reaction is called angle of friction. That is given by tan theta is equal to F by R. Tan theta is equal to F by R. Or tan theta is equal to mu. Tan theta is equal to mu. ಈ ಆಂಗಲ್ ಆಫ್ ಫ್ರಿಕ್ಷನ್ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ನಾವು ಒಂದು ವಸ್ತುವನ್ನ ಒಂದು ಸರ್ಫೇಸ್ ಮೇಲೆ ಇಟ್ಟಾಗ ಈ ವಸ್ತುವಿನ ಚಲನೆಗೆ ನಾವು ಒಂದು ಫೋರ್ಸ್ ಅಪ್ಲೈ ಮಾಡ್ತೀವಿ. ಅದನ್ನ P ಅಂತ ತೋರಿಸ್ತೀವಿ. ಈ ಅಪ್ಲೈ ಮಾಡೋ ಫೋರ್ಸ್ ಇಂದ ಈ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಅಲ್ಲಿ ಒಂದು ಫೋರ್ಸ್ ಜನರೇಟ್ ಆಗುತ್ತೆ, ಅಂದ್ರೆ ಉತ್ಪತ್ತಿ ಆಗುತ್ತೆ. ಆ ಫೋರ್ಸ್ ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಅದೇ ಮತ್ತು ಅಪ್ಲೈಡ್ ಫೋರ್ಸ್ಗೆ ಆಪೋಸಿಟ್ ಆಗಿರುತ್ತೆ. ಅದೆಷ್ಟಿರುತ್ತಪ್ಪ ಅಂದ್ರೆ ಫ್ರಿಕ್ಷನಲ್ ಫೋರ್ಸ್ ಆಗಿ ಅಪ್ಲೈಡ್ ಫೋರ್ಸ್ ಎಷ್ಟಿರುತ್ತೋ ಫ್ರಿಕ್ಷನಲ್ ಫೋರ್ಸ್ ಕೂಡ ಅಷ್ಟೇ ಇರುತ್ತೆ. P is equal to F. ಈ ಫ್ರಿಕ್ಷನಲ್ ಫೋರ್ಸ್ ಇಂದ ಮತ್ತೆ ನಾರ್ಮಲ್ ರಿಯಾಕ್ಷನ್ ಎರಡು ಹೆಂಗಿರುತ್ತೆ, 90 ಡಿಗ್ರಿ ಇರುತ್ತೆ, ಒಂದಕ್ಕೊಂದು 90 ಡಿಗ್ರಿ ಇರುತ್ತೆ. The frictional force and normal reaction is always 90 degree to each other. Due to these forces, ಈ ಎರಡು ಫೋರ್ಸಸ್ ಇಂದ ಒಂದು ನಮಗೆ ರಿಸಲ್ಟೆಂಟ್ ಫೋರ್ಸ್ ಬರುತ್ತೆ. ಆ ರಿಸಲ್ಟೆಂಟ್ ಫೋರ್ಸ್ ನಾವು S ಅಂತ ತೋರಿಸ್ತೀವಿ. ಈ ರಿಸಲ್ಟೆಂಟ್ ಫೋರ್ಸ್ ಮತ್ತೆ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಮಧ್ಯೆ ಉತ್ಪತ್ತಿಯಾಗುವಂತಹ ಆಂಗಲ್ ನ ಕೋನವನ್ನು ನಾವು ಆಂಗಲ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ಅದನ್ನ ಯಾವ ರೀತಿ ಕೊಡ್ತೀವಪ್ಪ ಅಂದ್ರೆ tan theta is equal to F by R. tan theta is equal to F by R ಅಥವಾ tan theta is equal to F by R ನ ನಾವು mu ಅಂತ ಹೇಳ್ತೀವಿ. ಅದಕ್ಕೆ tan theta is equal to mu. ಇದು angle of friction. ನೆಕ್ಸ್ಟ್ ಇದಾದ್ಮೇಲೆ ನಾವೇನು ತಿಳ್ಕೊಂತೀವಪ್ಪ ಅಂದ್ರೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದಾಗ
ಈ ಒಂದು ಆಬ್ಜೆಕ್ಟ್ ಚಲನೆಗೆ ಬರುತ್ತೆ. ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಒಂದು ಆಬ್ಜೆಕ್ಟ್ ಚಲನೆಗೆ ಬರುತ್ತೆ. ಹಾರಿಜಾಂಟಲ್, ಇದು ಪ್ಲೇನ್, ಇದು ಪ್ಲೇನ್ ಇದೆ. ಈ ಪ್ಲೇನ್ಗೆ ನಾವು ಅಪ್ಲೈ ಮಾಡೋ ಫೋರ್ಸ್ ಕೂಡ ಈ ಸರ್ಫೇಸ್ಗೆ ಪ್ಯಾರಲಲ್ ಆಗಿ ಅಪ್ಲೈ ಮಾಡಿದಾಗ ನೀವು ಅಪ್ಲೈಡ್ ಫೋರ್ಸು ಸರ್ಫೇಸ್ಗೆ ಪ್ಯಾರಲಲ್ ಆಗಿದ್ದು ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಈ ವಸ್ತು ಚಲಿಸುತ್ತೆ ಅಂತ ತಿಳ್ಕೊಳ್ಬೇಕು. ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ತಿಳ್ಕೊಳ್ತೀವಿ. ನೆಕ್ಸ್ಟ್, ನೀವು ಅಪ್ಲೈ ಮಾಡೋ ಫೋರ್ಸು ಆಂಗ್ಯುಲರ್ ಆಗಿದ್ರೆ, ನೀವು ಅಪ್ಲೈ ಮಾಡೋ ಫೋರ್ಸು ಆಂಗ್ಯುಲರ್ ಆಗಿದ್ರೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಈ ಆಬ್ಜೆಕ್ಟ್ ಚಲಿಸುತ್ತೆ, ಈ ಸರ್ಫೇಸ್ ಮೇಲೆ ಚಲಿಸುತ್ತೆ. ಇದೆರಡರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ. Now, in further, we are going to discuss you about to move the object, what amount of force should we apply? What amount of force should we apply if the applied force is parallel to the surface? Again, what amount of force should we apply to pull the object angular to the surface? These two things we have to calculate in this chapter. Is number one, force required to move the object horizontal to the surface. Horizontal to the surface. Force required to move the object horizontal to the surface. ಇದು ಸರ್ಫೇಸು, ಇದು ಆಬ್ಜೆಕ್ಟು. ಈ ಆಬ್ಜೆಕ್ಟ್ನ ಈ ಸರ್ಫೇಸ್ಗೆ ಹಾರಿಜಾಂಟಲ್ ಆಗಿ ನೀವು ಫೋರ್ಸ್ ಅಪ್ಲೈ ಮಾಡಿದ್ರೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಈ ಆಬ್ಜೆಕ್ಟ್ ಚಲಿಸುತ್ತೆ? ನಮಗೆಲ್ಲ ಗೊತ್ತಿರೋಂಗೆ ಇಲ್ಲಿ 4 ರೀತಿಯಾದ ಫೋರ್ಸಸ್ ಕೆಲಸ ಮಾಡುತ್ತೆ. ಒಂದು ವೆಯ್ಟ್ ಫೋರ್ಸ್, ಇನ್ನೊಂದು ನಾರ್ಮಲ್ ರಿಯಾಕ್ಷನ್, ಇನ್ನೊಂದು ಫ್ರಿಕ್ಷನಲ್ ಫೋರ್ಸ್. ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಎಷ್ಟಿರುತ್ತೋ ಅಪ್ಲೈಡ್ ಫೋರ್ಸ್ ಅಷ್ಟಿರುತ್ತೆ, ವೆಯ್ಟ್ ಫೋರ್ಸ್ ಎಷ್ಟಿರುತ್ತೋ ನಾರ್ಮಲ್ ರಿಯಾಕ್ಷನ್ ಅಷ್ಟೇ. ನಾವು ಎಷ್ಟು ಫೋರ್ಸು ಸರ್ಫೇಸ್ಗೆ ಹಾರಿಜಾಂಟಲ್ ಆಗಿ ಅಪ್ಲೈ ಮಾಡಿದ್ರೆ ಈ ಆಬ್ಜೆಕ್ಟ್ ಚಲಿಸುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಉಪಯೋಗಿಸುವಂಥ ಫಾರ್ಮುಲಾ ಏನಪ್ಪ ಅಂದರೆ ಪಿ ಹಾರಿಜಾಂಟಲ್. ಪಿ ಹಾರಿಜಾಂಟಲ್, ಹಾರಿಜಾಂಟಲ್ ಆಗಿ ಅಪ್ಲೈ ಮಾಡೋ ಫೋರ್ಸಿಂದ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಈ ಆಬ್ಜೆಕ್ಟ್ ಚಲಿಸುತ್ತೆ. What amount of force we should apply horizontal to the plane to move the object, that we are going to calculate using this formula. P horizontal is equal to mu into R. Here mu means coefficient of friction and R means normal reaction, where mu is equal to coefficient of friction, R means normal reaction. R means normal reaction. Mu means coefficient of friction. R means normal reaction. Coefficient of friction is unitless. Normal reaction always in kgs or newtons. Kgs or newtons. Again, using this formula, we can calculate what is the horizontal force required to move the object horizontal to the plane. Next, what is the force required to move the object if the applied force is angular to the plane? P angular, P horizontal. To calculate the horizontal force required to move the object is mu into R. Now, what is the angular force? What is the angular force? What is the angular applied force required to move the object? To move the object horizontal or angular to the surface. That is, the angle is theta. Angle is theta. It may be decreasable or increasable. Angle may be decreasable or increasable. That is given by P angular. Angular is equal to
W P angular is equal to mu W divided by cos theta plus mu sin theta. mu sin theta. ಈ ಆಬ್ಜೆಕ್ಟ್ ನಾವು ಎರಡು ರೀತಿ ಚಲನೆ ತರಬಹುದು. ಒಂದನೇದು ಈ ಸರ್ಫೇಸ್ಗೆ ಹಾರಿಜಾಂಟಲ್ ಆಗಿ ಅಪ್ಲೈ ಮಾಡಿ ವಸ್ತುವಿನ ಚಲನೆ ತರಬಹುದು. ಅದನ್ನ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಚಲನೆ ತರಬಹುದು ಅನ್ನೋದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಅದೇ ರೀತಿ ಈ ನೀವು ಅಪ್ಲೈ ಮಾಡೋ ಫೋರ್ಸ್ ಆಂಗ್ಯುಲರ್ ಆಗಿದ್ದಾಗ ಎಷ್ಟು ಆಂಗಲ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಅನ್ನೋದನ್ನ ಥೀಟಾ ಅಂತ ಹೇಳ್ತೀವಿ. ಈ ಪ್ಲೇನ್ಗೆ ಎಷ್ಟು ಆಂಗಲ್ ಅಲ್ಲಿ ನೀವು ಫೋರ್ಸ್ ನ ಅಪ್ಲೈ ಮಾಡ್ತಾ ಇದ್ದೀವಿ, ನೀವು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ ಅನ್ನೋದನ್ನ ಥೀಟಾ ಅಂತ ತೋರಿಸ್ತೀವಿ. ಪಿ ಆಂಗ್ಯುಲರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಂಗ್ಯುಲರ್ ಆಗಿ ಫೋರ್ಸ್ ಅಪ್ಲೈ ಮಾಡಿದಾಗ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಈ ಆಬ್ಜೆಕ್ಟ್ ಚಲಿಸುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ mu W ಡಿವೈಡೆಡ್ ಬೈ ಕಾಸ್ ಥೀಟಾ ಪ್ಲಸ್ mu sin ಥೀಟಾ ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಈ ಥೀಟಾ ಅಂದ್ರೆ ಏನಪ್ಪ ಅಂದ್ರೆ ನೀವು ಎಷ್ಟು ಆಂಗಲ್ ಅಲ್ಲಿ ಫೋರ್ಸ್ ನ ಅಪ್ಲೈ ಮಾಡ್ತಾ ಇದ್ದೀರಿ. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಆಂಗ್ಯುಲರ್ ಫೋರ್ಸ್ ನಾವು ಡಿಸ್ಕಸ್ ಮಾಡಬಹುದು, ಸರಿ ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ mu ಅಂದ್ರೆ ಏನು? ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. W ಅಂದ್ರೆ ಏನು? ವೇಟ್ ಆಫ್ ದ ಆಬ್ಜೆಕ್ಟ್ ಅಥವಾ ನಾರ್ಮಲ್ ರಿಯಾಕ್ಷನ್. ಕಾಸ್ ಥೀಟಾ ಪ್ಲಸ್ mu sin ಥೀಟಾ. ಈ ಫಾರ್ಮುಲಾನ ಉಪಯೋಗಿಸಿಕೊಂಡು ನಾವು ಆಬ್ಜೆಕ್ಟ್ ನ ಚಲನೆ ತರಬೇಕಂದ್ರೆ ಆಂಗ್ಯುಲರ್ ಆಗಿ ಅಪ್ಲೈ ಮಾಡುವಂತ ಫೋರ್ಸ್ ಎಷ್ಟಿರಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದೇ ಒಂದು ಹೆಡ್ಡಿಂಗ್ ಇದೆ, ಅದ್ರ ಬಗ್ಗೆ ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ಇದು ತುಂಬಾ ಇಂಪಾರ್ಟೆಂಟ್, ಹಲವಾರು ಸಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಈಗ ನಾವು ಇಷ್ಟೊತ್ತು ಏನು ಡಿಸ್ಕಸ್ ಮಾಡೋದಪ್ಪ ಅಂತ ಹೇಳಿದ್ರೆ ಆಬ್ಜೆಕ್ಟ್ ನ ಒಂದು ಸಮವಾಗಿರುವಂತಹ ನೆಲದ ಮೇಲೆ ಇಟ್ಟಿದ್ದೀವಿ, ಹಾರಿಜಾಂಟಲ್ ಆಗಿರುವಂತಹ ನೆಲದ ಮೇಲೆ ಇಟ್ಟಿದ್ದೀವಿ. ಇದೇ ಆಬ್ಜೆಕ್ಟ್ ನಾವು ಇನ್ಕ್ಲೈನ್ಡ್ ಪ್ಲೇನ್ ಅಲ್ಲಿ ಇಟ್ಟಾಗ, ಇದೇ ಆಬ್ಜೆಕ್ಟ್ ನಾವು ಇನ್ಕ್ಲೈನ್ಡ್ ಪ್ಲೇನ್ ಅಲ್ಲಿ ಇಟ್ಟಾಗ ಏನಾಗುತ್ತೆ? ಅದೇ ಆಬ್ಜೆಕ್ಟ್ ನಾವು ಇನ್ಕ್ಲೈನ್ಡ್ ಪ್ಲೇನ್ ಅಲ್ಲಿ ಇಟ್ಟಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. Friction when object placed on inclined plane. ಈ ಆಬ್ಜೆಕ್ಟ್ ನಾವು ಇನ್ಕ್ಲೈನ್ಡ್ ಪ್ಲೇನ್ ಅಲ್ಲಿ ಇಟ್ಟಾಗ ಫ್ರಿಕ್ಷನ್ ಯಾವ ರೀತಿ ಇರುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ನಿಮಗೆ. ಈಗ ಈ ಪೆನ್ ನಾನು ಹಾರಿಜಾಂಟಲ್ ಆಗಿ ಇಟ್ಟಿದ್ದೀನಿ. ಈಗ ಸರ್ಫೇಸ್ ಏನಾಗಿದೆ? ಹಾರಿಜಾಂಟಲ್ ಆಗಿದೆ. ಇದನ್ನು ಇವಾಗ ಏನಾಗಿದೆ? ಆಂಗ್ಯುಲರ್ ಆಗಿದೆ. ಈಗ ನಾನು ಇನ್ಕ್ರೀಸ್ ಮಾಡ್ತಾ ಹೋದರೆ ಆಂಗಲ್ ಏನಾಗುತ್ತೆ? ಯಾವುದೋ ಒಂದು ಪೊಸಿಷನ್ ಅಲ್ಲಿ ಇದು ಅದಷ್ಟೇ ಮೂವ್ಮೆಂಟ್ ಆಗುತ್ತೆ. ಇದಕ್ಕೆ ಮೊದಲು ನಾನು ಇನ್ಕ್ಲೈನ್ ಮಾಡಿದಾಗ ಇದು ಬೀಳಲಿಲ್ಲ, ಬಟ್ ಹಾಗೆ ಇನ್ಕ್ಲಿನೇಷನ್ ಇನ್ಕ್ರೀಸ್ ಮಾಡ್ತಾ ಇದ್ದಾಗ ಯಾವುದೋ ಒಂದು ಆಂಗಲ್ ಅಲ್ಲಿ